ಗವರ್ನೆನ್ಸ್ ಮುಖ್ಯ ಅಂತೇಳಿ ಹಿಂದೆ ಬೇಕಾದಷ್ಟು ಸಲಹೆ ಇತ್ತು, ಡಿಸ್ಕಷನ್ ಆಗಿತ್ತು. ಈ ಬೆಂಗಳೂರಿನ ಇದನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಯಾವ ಆಫೀಸರ್ ಪಾಪ MLAಗಳು ಏನ್ ಮಾಡ್ತಾರೆ, ಒಬ್ಬರೇ ಕಮಿಷನರ್ ಹತ್ರ ಮಾತಾಡಬೇಕು, ಒಬ್ಬರೇ ಇದನ್ನ ಮಾಡಬೇಕು. ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತೇಳಿ ಎಲ್ಲರೂ ಚರ್ಚೆ ಮಾಡಿದೆ. ನಾನು ಚರ್ಚೆ ಮಾಡಿ ಒಂದು ರಿಪೋರ್ಟ್ ಬಂತು. ಸೊ ಅದಕ್ಕೆ ನಾನು ಇದನ್ನ ಭಾಗನ ಮಾಡಬೇಕು, ಗವರ್ನೆನ್ಸ್ಗೋಸ್ಕರ ಭಾಗ ಮಾಡಬೇಕು. ನನಗೇನು ಬೆಂಗಳೂರು ಕೆಂಪೇಗೌಡ ಕಟ್ಟದನ್ನ ಭಾಗ ಮಾಡಕ್ಕಿಲ್ಲ. ಐ ಬಿಲೀವ್ ಇನ್, ಬಟ್ ದೇರ್ ಇಸ್ ನೋ ಆಲ್ಟರ್ನೇಟಿವ್. ಮಾಡ್ಬೇಕಾದ್ರೆ ಏಕಾಏಕಿ ನಾನು ಮಾಡಕ್ ಹೋಗ್ಲಿಲ್ಲ. ಇಲ್ಲಿ ಅವರು ವಿರೋಧ ಪಕ್ಷದ ನಾಯಕರು ಅಡ್ವೈಸ್ ಮಾಡಿದ್ರು, ಲೆಟ್ ಅಸ್ ಫಾರ್ಮ್ ಎ ಹೌಸ್ ಕಮಿಟಿ ಅಂತ. ಅವರೆಲ್ಲ ಸಜೆಷನ್ ಕೊಟ್ಟಿದ್ದಾರೆ. ನಾನು ಇದನ್ನ ನನ್ನ ಇಷ್ಟ ಬಂದಂಗೆ ಇಚ್ಛಾಶಕ್ತಿ ನಾನು ಇವತ್ತು ಮಾಡೋದಿಲ್ಲ, ಮುಂದಕ್ಕೂ ಮಾಡೋದಿಲ್ಲ. ಇದು ನೋ ಡಿವಿಷನ್ ಆಫ್ ಬೆಂಗಳೂರು ಅಂತ ಅಂದ್ರೆ ಡಿವಿಷನ್ ಅಂತ ಅಂದ್ರೆ ಇದನ್ನ ಇಡೀ ಬೆಂಗಳೂರಿನ ಇದನ್ನ ಮಾಡಕ್ ನಾವು ಹೋಗಲ್ಲ. ಕೆಲವು ಎಲ್ಲಾ ಕಾರ್ಪೊರೇಷನ್ ಮಧ್ಯದಲ್ಲಿ ದೊಡ್ಡ ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕಾಗ್ತದೆ, ದೊಡ್ಡ ಕೆಲಸ ಮಾಡಬೇಕಾಗ್ತದೆ. ಅಂತ ಸರ್ಕಾರದಲ್ಲಿ ಸರ್ಕಾರ ಸಹಾಯ ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ GBA ಇಟ್ಟಿದೆ ಹೊರತು ಈ 5 ಕಾರ್ಪೊರೇಷನ್ಗಳು ಏನಿದೆ ಅದು ಅವ್ರಿಗೆ ಆದಂತ ಅವರ ಆಡಳಿತಕ್ಕೆ, ವ್ಯವಸ್ಥೆಗೆ, ಆಮೇಲೆ ಟರ್ಮ್ ಕೂಡ ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ 2.5 ವರ್ಷ ಮಾಡಿ ಇಟ್ಟಿದ್ದೇವೆ. ಅಟಾನಮಿ ಕೂಡ ಅವ್ರಿಗೆ ಕೊಟ್ಟಿದ್ದೇವೆ. ಸೊ ಫೈನಾನ್ಷಿಯಲ್ ಅಟಾನಮಿ ಕೂಡ ಎಲ್ಲ ಕೊಟ್ಟಿದ್ದೇವೆ. ಮೊದಲು ಪ್ಲಾನಿಂಗ್ ಅಥಾರಿಟಿ ಇರಲಿಲ್ಲ ಬೆಂಗಳೂರು ನಗರಕ್ಕೆ. ನಾವು ಕಾರ್ಪೊರೇಷನ್ ಆಲ್ಸೋ GBA ಏರಾ ಆಲ್ಸೋ ಇಟ್ ಸೆಲ್ಫ್ ಇಸ್ ಎ ಪ್ಲಾನಿಂಗ್ ಅಥಾರಿಟಿ. ಅವರೇ ಮುಂದಕ್ಕೆ ಏನು BDA ಇಂದ ತೆಗೆದುಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ವಿ. ಮುಂದಕ್ಕೆ ಏನ್ ಪ್ಲಾನ್ ಮಾಡಬೇಕು ಅಂತ ಮೊದಲು ನಾನು ಹೇಳ್ತೀವಿ. ಅತಿ ಹೈಯೆಸ್ಟ್ ಇದೆ ಕಂಟ್ರಿ ಅಂತ. ನಾನು ಏನು ಚೇಂಜ್ ಮಾಡಿಲ್ಲ. ನೀವೇನ್ ಕಾನೂನು ಮಾಡಿದ್ರಿ 2020ರಲ್ಲಿ, ನೀವೇನ್ ರೇಟ್ ಇಟ್ಟಿದ್ರಿ ಆ ರೇಟೇ ಇಟ್ಟಿದ್ದೀನಿ ನಾನು. ಇನ್ನ ನಾನು ಬೇಕಾದಷ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ. ರಿಡಕ್ಷನ್ ಪೆನಾಲ್ಟಿನ, ಒನ್ ಟೈಮ್ ಸೆಟಲ್ಮೆಂಟ್, ಬರೀ ₹100 ಪೆನಾಲ್ಟಿ, ಬರೀ 5 ವರ್ಷದ ಲಿಮಿಟೇಷನ್, ಹಿಂಗೆಲ್ಲ ಇಟ್ಟು ಕೊನೆಗೆ ಏನೋ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋದಕ್ಕೆ ₹1277 ಕೋಟಿ ಎಕ್ಸ್ಟ್ರಾ ಕೂಡ ಬಂದಿದೆ.